ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗಿ ಹಲವು ದಿನಗಳೇ ಕಳೆದಿರತಕ್ಕಂಥದ್ದು. ಇನ್ನು ಕೂಡ ಖಾತೆ ಹಂಚಿಕೆ ಗೊಂದಲ ಇರತಕ್ಕಂಥದ್ದು. ಜೊತೆಗೆ ಇನ್ನು ಈಗಾಗಲೇ ಸಚಿವ ಸ್ಥಾನ ಸಿಗದೆ ಬಹಳಷ್ಟು ಶಾಸಕರು ಕೂಡ ಮುನಿಸಿಕೊಂಡಿದ್ದಾರೆ. ಒಂದಷ್ಟು ರಾಜ್ಯದ ಹೈಕಮಾಂಡ್ ನಾಯಕರು ಈಗಾಗಲೇ ಕೆಲವು ಶಾಸಕರನ್ನ ಕರೆಸಿ ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈ ನಮ್ಮ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಕೆಲವು ಜಿಲ್ಲೆಗಳಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಭಾಗದ ಕಾಂಗ್ರೆಸ್ ಶಾಸಕರಲ್ಲಿ ಬಹಳಷ್ಟು ಒಂದು ಅಸಮಾಧಾನ ಕೂಡ ಉಂಟಾಗಿರ್ತಕ್ಕಂಥದ್ದು. ಜೊತೆಗೆ ಕೋಲಾರ ಜಿಲ್ಲೆಗೂ ಕೂಡ ಈ ಬಾರಿ ಇರ್ತಕ್ಕಂಥ 4 ಕಾಂಗ್ರೆಸ್ ಶಾಸಕರಲ್ಲಿ ಒಬ್ಬರಿಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂತ ಒಂದು ವಿಶ್ವಾಸ ಕೂಡ ಇತ್ತು. ಆದ್ರೆ ಅದೆಲ್ಲವೂ ಕೂಡ ಇದೀಗ ಹುಸಿಯಾಗಿರ್ತಕ್ಕಂಥದ್ದು. ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ 4 ಕಾಂಗ್ರೆಸ್ ಶಾಸಕರಲ್ಲಿ ಪ್ರಬಲ ಆಕಾಂಕ್ಷಿ ಆಗಿದ್ದಂತಹ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಈ ಬಾರಿ ಸಚಿವ ಸಂಪುಟದಲ್ಲಿ ತಮಗೆ ಒಂದು ಸ್ಥಾನ ಸಿಗುತ್ತೆ ಎನ್ನುವಂತ ಒಂದು ಮಹದಾಸೆಯಲ್ಲಿ ಇದ್ರು. ಅವರು 3 ಬಾರಿ ಗೆದ್ದಿರೋ ಕಾರಣಕ್ಕಾಗಿ, ಜೊತೆಗೆ ಬಲಗೈ ಸಮಾಜದ ಶಾಸಕರು ಕೂಡ ಆಗಿರೋ ಕಾರಣಕ್ಕಾಗಿ ಅವರಿಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂತ ಒಂದು ಆಸೆ ಕೂಡ ಇತ್ತು. ಹಾಗಾಗಿ ಇದೀಗ ಅವರಿಗೆ ಸಹಜವಾಗಿ ಒಂದು ಅಸಮಾಧಾನ, ಜೊತೆಗೆ ಒಂದು ಮುನಿಸು ಕೂಡ ಇರತಕ್ಕಂಥದ್ದು. ಇದೀಗ ಅವರು ತಮ್ಮ ಒಂದು ಮುನಿಸನ್ನ ಇದೀಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಒಂದು ಎದುರಲ್ಲೇ ಇದೀಗ ತಮ್ಮ ಒಂದು ಸಿಟ್ಟನ್ನು ಕೂಡ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಏನು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಇವತ್ತು ಸಾಧನಾ ಸಂಭ್ರಮ ಎನ್ನುವಂತಹ ಒಂದು ಹೆಸರಿನಲ್ಲಿ ವಿಶೇಷವಾಗಿ ಒಂದು ಬೃಹತ್ ಸಮಾವೇಶವನ್ನ ಶಾಸಕರು ಆಗಿರ್ತಕ್ಕಂಥ ಕೆ.ವಿ. ನಂಜೇಗೌಡ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಧ್ಯಾಹ್ನ 1 ಗಂಟೆಗೆ ಡಿ.ಕೆ. ಶಿವಕುಮಾರ್ ಅವರು ಹೆಲಿಕಾಪ್ಟರ್ ಮೂಲಕ ಮಾಲೂರು ತಾಲೂಕಿಗೆ ಆಗಮಿಸಿದ್ರು. ಅವರು ವೇದಿಕೆ ಬಳಿ ಆಗಮಿಸಿದಾಗ ಕೆಲವು ಶಾಸಕರು ಅವರನ್ನ ಸ್ವಾಗತವನ್ನ ಕೋರತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಒಂದು ಹೂಗುಚ್ಛವನ್ನ ಕೊಟ್ಟು ಸ್ವಾಗತ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಆ ಒಂದು ವೇಳೆಯಲ್ಲಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ದೂರ ಉಳಿದ್ರು. ಖುದ್ದು ಡಿ.ಕೆ. ಶಿವಕುಮಾರ್ ಅವರೇ ಅಲ್ಲಿಗೆ ಬನ್ನಿ ಎನ್ನುವಂತ ಒಂದು ನಿಟ್ಟಿನಲ್ಲಿ ಕೂಡ ಅವರು ಕೈ ಸನ್ನೆ ಮಾಡಿ ಕರೆದ್ರು ಕೂಡ ಎಸ್.ಎನ್. ನಾರಾಯಣಸ್ವಾಮಿ ಅವರು ಅವರ ಹತ್ತಿರಕ್ಕೂ ಹೋಗ್ಲಿಲ್ಲ. ಕೊನೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಶಾಸಕರು ಜೊತೆಗೆ ಸಚಿವರು ಸ್ವಾಗತ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಸ್.ಎನ್. ನಾರಾಯಣಸ್ವಾಮಿ ಅವರು ದೂರವಿದ್ದು, ಜೊತೆಗೆ ತಮ್ಮ ಒಂದು ಅಸಮಾಧಾನವನ್ನು ಕೂಡ ಈ ಮೂಲಕ ಹೊರಹಾಕಿದ್ರು. ಮತ್ತೆ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಒಂದ್ ಕಡೆ ಜೆಡಿಎಸ್ ನ ಶಾಸಕರು, ಮತ್ತೊಂದ್ ಕಡೆ ಕಾಂಗ್ರೆಸ್ ನ ಶಾಸಕರು, ಎಂಎಲ್ಸಿ ಜೊತೆಗೆ ಸಚಿವರು ಕುಳಿತಿದ್ರು. ಅದೆಲ್ಲೂ ಕೂಡ ಎಸ್.ಎನ್. ನಾರಾಯಣಸ್ವಾಮಿ ಅವರು ಕುಳಿತುಕೊಳ್ಳಿಲ್ಲ. ಜೆಡಿಎಸ್ ನ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಮತ್ತೆ ಶ್ರೀನಿವಾಸಪುರ ಜೆಡಿಎಸ್ ಶಾಸಕರು ಆಗಿರ್ತಕ್ಕಂಥ ವೆಂಕಟಶಿವಾಡಿ ಅವರ ಜೊತೆಗೆ ಕುಳಿತುಕೊಂಡಿದ್ದಂತಹ ಎಸ್.ಎನ್. ನಾರಾಯಣಸ್ವಾಮಿ ಅವರು ಅವರ ಜೊತೆಗೆ ಏನೋ ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಅಲ್ಲೇ ಇದ್ರು. ಹಾಗಾಗಿನೇ ಬಹಳಷ್ಟು ಒಂದು ಸಿಟ್ಟನ್ನು ಕೂಡ ಅವರು ಪರೋಕ್ಷವಾಗಿ ಹೊರ ಹಾಕಿರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಉದ್ಘಾಟನೆ ಮಾಡ್ತಕ್ಕಂಥ ಒಂದು ವೇಳೆಯಲ್ಲಿ ಕೂಡ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಸ್ವಲ್ಪ ಒಂದು ದೂರ ಉಳಿಯುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಮತ್ತೊಂದ್ ಕಡೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಒಂದು ಅತಿಥಿಗಳನ್ನ ಸನ್ಮಾನಿಸುವಂತಹ ಒಂದು ಕೆಲಸದಲ್ಲಿ ಶಾಸಕ ಕೆ.ವಿ. ನಂಜೇಗೌಡ ತೊಡಗಿದ್ರು. ಆದ್ರೆ ಇದೇ ವೇಳೆಯಲ್ಲಿ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರನ್ನು ಕೂಡ ಹಾಗೆ ಒಂದು ಸನ್ಮಾನ ಮಾಡ್ಲಿಕ್ಕೆ ಮುಂದಾದ್ರು ಕೂಡ ಆ ಒಂದು ಸನ್ಮಾನವನ್ನ ಸ್ವೀಕಾರ ಮಾಡ್ಲಿಕ್ಕೆ ಎಸ್.ಎನ್. ನಾರಾಯಣಸ್ವಾಮಿ ಅವರು ಮೊದಲು ಪರೋಕ್ಷವಾಗಿ ಒಂದು ಅದಕ್ಕೆ ವಿರೋಧವನ್ನು ಕೂಡ ಮಾಡಿದ್ರು. ಜೊತೆಗೆ ಆ ಒಂದು ವೇಳೆಯಲ್ಲಿ ಒಂದಷ್ಟು ಮಾತಿನ ಚಕಮಕಿ ಕೂಡ ಆಯಿತು. ಆದ್ರೆ ಕೊನೆಗೂ ಶಾಸಕ ಕೆ.ವಿ. ನಂಜೇಗೌಡ ಅವರು ಪಟ್ಟನ್ನ ಹಿಡಿದು ಎಸ್.ಎನ್. ನಾರಾಯಣಸ್ವಾಮಿ ಅವರನ್ನ ವೇದಿಕೆಯ ಒಂದು ಮುಂಭಾಗಕ್ಕೆ ಕರೆತಂದು ಅಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡಿ ಆತ್ಮೀಯವಾಗಿ ಒಂದು ಗೌರವವನ್ನು ಕೂಡ ಮಾಡಿದ್ರು. ಜೊತೆಗೆ ಒಂದ್ ಕಡೆ ಶಾಸಕಿ ರೂಪಾ ಶ್ರೀಧರ್ ಅವರ ಪಕ್ಕದಲ್ಲಿ ಅವರಿಗೆ ಒಂದು ಆಸನದ ವ್ಯವಸ್ಥೆ ಮಾಡ್ಲಿಕ್ಕೆ ಮುಂದಾದಾಗ ಸಿಟ್ಟಾದಂತಹ ಎಸ್.ಎನ್. ನಾರಾಯಣಸ್ವಾಮಿ ಅವರು ಹಿಂಬದಿ ಅಂದ್ರೆ 2ನೇ ಸಾಲಿಗೆ ಅವರು ಹೋಗಿ ಕುಳಿತುಕೊಂಡಂತಹ ಒಂದು ಘಟನೆ ಕೂಡ ಆಯಿತು. ಕೂಡಲೇ ಇದನ್ನ ಗಮನಿಸಿದ ಶಾಸಕ ಕೆ.ವಿ. ನಂಜೇಗೌಡ ಅವರು ಎಸ್.ಎನ್. ನಾರಾಯಣಸ್ವಾಮಿ ಅವರನ್ನ ಮತ್ತೆ ಮುಂಬದಿಗೆ ಕರ್ಕೊಂಡ್ ಬಂದ್ರು. ಮತ್ತೆ ಶಾಸಕಿ ರೂಪಾ ಶ್ರೀಧರ್ ಅವರು ಬೇರೆ ಕಡೆ ಒಂದು ಆಸನದಲ್ಲಿ ಹೋಗಿ ಕುಳಿತುಕೊಂಡಂತಹ ಒಂದು ಘಟನೆ ಕೂಡ ಆಯಿತು. ಇದಾದ ನಂತರ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸುದೀರ್ಘ 40 ನಿಮಿಷಗಳ ಕಾಲ ಒಂದು ಭಾಷಣವನ್ನು ಕೂಡ ಮಾಡಿದ್ರು. ಆ ಒಂದು ಕಾರ್ಯಕ್ರಮದ ಕೊನೆಯ ಹಂತವಾಗಿ ಸಾರ್ವಜನಿಕರಿಗೆ ಅಂದ್ರೆ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ರು. ಆದ್ರೆ ಈ ಒಂದು ಕಾರ್ಯಕ್ರಮದ ವೇಳೆಯೇ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ವೇದಿಕೆ ಬಳಿಯಿಂದಲೇ ಎದ್ದು ಹೊರನಡೆದಂತಹ ಒಂದು ಘಟನೆಗಳು ಕೂಡ ಆಯಿತು. ಹಾಗಾಗಿನೇ ತಮಗೆ ಒಂದು ಸಚಿವ ಸ್ಥಾನ ಸಿಗ್ಬೇಕಾಗಿತ್ತು. ಒಂದ್ ಕಡೆ ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂತ ಒಂದು ಮಹದಾಸೆಯಲ್ಲಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಇದ್ರು. ಎಲ್ಲ ಒಂದು ಘಟನಾವಳಿಗಳಿಗೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಬಹಳಷ್ಟು ಒಂದು ಬೇಸರಕ್ಕೂ ಕೂಡ ಗುರಿಯಾಗಿರ್ತಕ್ಕಂಥ. ಹಾಗಾಗಿನೇ ಸಹಜವಾಗಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಏನು ಸಿಎಂ ಅವರು ಇದ್ದಂತ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ತಮ್ಮ ಒಂದು ಮುನಿಸನ್ನ ಹೋರಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಹಾಗಾಗಿನೇ ಸಿಎಂ ಅವರು ಹಕ್ಕುಪತ್ರಗಳನ್ನ ವಿತರಣೆ ಮಾಡತಕ್ಕಂಥ ಸಮಯದಲ್ಲಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಕಡೆಯ ಒಂದು ಭಾಗದಲ್ಲಿ ಎದ್ದು ಹೋದಂತಹ ಒಂದು ಘಟನೆಗಳು ಕೂಡ ಆಯಿತು. ಹಾಗಾಗಿನೇ ಈ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ತಮ್ಮ ಮುನಿಸನ್ನು ಕೂಡ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗಾಗಲೇ ಖಾತೆ ಹಂಚಿಕೆ ವಿಚಾರವಾಗಿ ಬಹಳಷ್ಟು ಒಂದು ತಲೆನೋವು ಕೂಡ ಇರತಕ್ಕಂಥದ್ದು. ಮತ್ತೊಂದು ಕಡೆ ಅಸಮಾಧಾನಿತ ಶಾಸಕರು ಕೂಡ ಈಗಾಗಲೇ ಏನು ಹೈಕಮಾಂಡ್ ನಾಯಕರಿಗೆ ಒಂದು ಡೆಡ್ ಲೈನ್ ಅನ್ನು ಕೂಡ ಹಾಕಿದ್ದಾರೆ. ತಮಗೆ ಸಚಿವ ಸ್ಥಾನ ಬೇಕೇ ಬೇಕು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಡೆಡ್ ಲೈನ್ ಅನ್ನು ಕೂಡ ಹಾಕಿರ್ತಕ್ಕಂಥದ್ದು. ಈ ಒಂದು ಎಲ್ಲ ಒಂದು ಗೊಂದಲದ ಮಧ್ಯೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಒಂದು ಸಾಧನೆ ಸಂಭ್ರಮ ಬೃಹತ್ ಒಂದು ಸಮಾವೇಶ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಒಂದು ವೇಳೆಯಲ್ಲಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ತಮ್ಮ ಒಂದು ಮುನಿಸನ್ನ ಅಲ್ಲಿ ಪ್ರದರ್ಶನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಗೆ ಈ ಬಾರಿ ಸಚಿವ ಸ್ಥಾನ ಕೈ ತಪ್ಪಿರೋ ಕಾರಣಕ್ಕಾಗಿ ಬಹಳಷ್ಟು ಒಂದು ಅಸಮಾಧಾನ ಕೂಡ ಇರತಕ್ಕಂಥದ್ದು. 4 ಕಾಂಗ್ರೆಸ್ ಶಾಸಕರು ಕೂಡ ಕೋಲಾರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೈ ತಪ್ಪಿರೋ ಕಾರಣಕ್ಕಾಗಿ ಒಂದು ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಪ್ರಬಲ ಆಕಾಂಕ್ಷಿ
ಆಗಿದ್ದಂತಹ ಎಸ್.ಎನ್. ನಾರಾಯಣಸ್ವಾಮಿ ಅವರು ತಮ್ಮ ಒಂದು ಅಸಮಾಧಾನವನ್ನ ಇವತ್ತು ಸಿಎಂ ಎದುರು ಇವತ್ತು ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.